ಎಲ್ರಿಗೂ ನಮಸ್ಕಾರ. ಸೊ ನಾವು ಲಿಪಿಡ್ ಪ್ರೊಫೈಲ್ ಮಾಡಿಸಿದಾಗ HDL, LDL, VLDL, ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಎಲ್ಲ ಮಾಡ್ತಾ ಇರ್ತೀವಿ. ಅದರಲ್ಲಿ ಕೆಲವರಿಗೆ LDL, VLDL, ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಹೆಚ್ಚಿರ್ತದೆ ಮತ್ತು HDL ಕಡಿಮೆ ಇರುತ್ತೆ. ಸೊ ಈ ಆಲ್ಟರ್ ಆಗಿರುವಂಥ ಲಿಪಿಡ್ ಪ್ರೊಫೈಲ್ನ ಹೇಗೆ ಸರಿಪಡಿಸ್ಕೊಳ್ಳೋದು? ಎರಡು ವಿಧಾನ. ಒಂದು ಮೆಡಿಸಿನ್ಸ್, ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್. ನೈಸರ್ಗಿಕವಾಗಿ ನಾವು ಹೇಗೆ ಕಡಿಮೆ ಮಾಡಿಕೊಳ್ಳೋದ್ರ ಬಗ್ಗೆ ನಾನು ಇವತ್ತಿನಲ್ಲಿ ಮಾಡ್ಕೋಬಹುದು. ಏನಿವು ನೈಸರ್ಗಿಕ ಪರಿಹಾರಗಳು ಏನು? ಮೊದಲನೇದಾಗಿ ನೈಸರ್ಗಿಕ ಪರಿಹಾರ ಅಂದ್ರೆ ಹೆಚ್ಚುವರಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಶುಗರ್, ಇದನ್ನ ನಾವು ಫಸ್ಟಿಗೆ ಕಡಿಮೆ ಮಾಡಬೇಕಾಗುತ್ತೆ. ಹೆಚ್ಚು ಟ್ರೈಗ್ಲಿಸರೈಡ್ ಇರೋರು, ಹೆಚ್ಚು ಕೊಲೆಸ್ಟ್ರಾಲ್ ಇರೋರು, LDL, VLDL ಹೆಚ್ಚಾಗಿರೋರು ಮೊದಲನೇದಾಗಿ ಬಿಳಿ ಅನ್ನ, ವೈಟ್ ರೈಸ್, ಮತ್ತೆ ಬಿಳಿ ಬ್ರೆಡ್ ಅಂದ್ರೆ ವೈಟ್ ಬ್ರೆಡ್, ಅದಾದ್ಮೇಲೆ ಶುಗರ್, ವೈಟ್ ಶುಗರ್. ಇದೇನು ವೈಟ್ ಇದೆಯಲ್ಲ ಅದನ್ನ ನಿಮ್ಮ ಆಹಾರದಿಂದ ತೆಗಿಬೇಕಾಗುತ್ತೆ. ಸಾಧ್ಯವಾದಷ್ಟು ಅದನ್ನ ಕಡಿಮೆ ಮಾಡಬೇಕು, ಅಥವಾ ಪುಟ್ಟ ಬಿಟ್ಟರೆ ನಿಮಗೆ ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಲು ಕಡಿಮೆ ಆಗ್ತಾ ಬರ್ತದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ಯು ಶುಡ್ ಡೂ ಈಸ್ ರೆಡ್ಯೂಸ್ ಎಕ್ಸಸ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ರೆಡ್ಯೂಸ್ ಆ್ಯಡೆಡ್ ಶುಗರ್ಸ್ ಇನ್ ಯುವರ್ ಡಯಟ್. ಅದು ಯಾವುದೇ ರೂಪದಲ್ಲಿ ಅದು ಬಂದರೆ, ವೈಟ್ ರೈಸ್ ಆಗಿರ್ಬೋದು, ಶುಗರ್ ಎಲ್ಲ ಈಗ ಶುಗರು ಬೇರೆ ಬೇರೆ ನಮೂನೆಯಲ್ಲಿ ನಮ್ಮ ಆಹಾರದಲ್ಲಿ ಬರ್ತದೆ. ಈ ಟೀಯಲ್ಲಿ ಶುಗರ್ ಹಾಕ್ತೀವಿ, ಸ್ವೀಟ್ಸ್ ತಿಂತೀವಿ, ಕೇಕ್ ತಿಂತೀವಿ. ಯಾವುದೇ ಆಹಾರ ಅದು ಸಿಹಿಯಾಗಿದ್ದರೆ ತುಂಬ ಗಮನ ವಹಿಸಿ. ಈವನ್ ಮಿಲ್ಕ್ ಆದ್ರೂ, ಮಿಲ್ಕಲ್ಲಿ ಹೆಚ್ಚು ಫ್ಯಾಟ್ ಇರುತ್ತೆ. ಆ ಹೆಚ್ಚು ಫ್ಯಾಟ್ ಇರೋರು, ಈ ಲಿಪಿಡ್ ಪ್ರೊಫೈಲ್ ಹೆಚ್ಚಾಗಿರೋರು, ಫ್ಯಾಟ್ ಕೊಬ್ಬಿನ ಅಂಶ ಇರುವಂತ ಏನು ಹಾಲು ಇರುತ್ತೆ ಅದನ್ನು ತೆಗಿಬೇಕಾಗುತ್ತೆ. ಸೊ ಎರಡನೇ ಉಪಾಯ ಏನಪ್ಪಾ ಅಂದ್ರೆ ತೂಕ ಕಡಿಮೆ ಮಾಡಬೇಕು. ನಮ್ಮ ದೇಹದ ತೂಕ ಈ BMI ರೇಂಜ್ ಸ್ಕೇಲ್ ಏನಿರುತ್ತೆ ಅಷ್ಟ್ರ ಒಳಗಡೆನೆ ಇಟ್ಕೋಬೇಕಾಗುತ್ತೆ. ನಮ್ಮ ಹೈಟ್ಗೆ ತಕ್ಕಂಗೆ ನಮ್ಮ ತೂಕ ಎಷ್ಟು ಅಂತೇಳಿ ನಾವು ಅದನ್ನ ತಿಳ್ಕೊಂಡು ಅಷ್ಟು ತೂಕ ಮೇಂಟೈನ್ ಮಾಡಬೇಕು. ಸೊ ನಾವು ಹೆಚ್ಚುವರಿ ತೂಕ ಇದ್ರೆ ಅಂದ್ರೆ ಓವರ್ ವೇಟ್, ಒಬಿಸಿಟಿ ಕ್ಯಾಟಗರಿ ಇದ್ರೆ ತೂಕವನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಲಿಪಿಡ್ ಪ್ರೊಫೈಲ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತದೆ. ಸೊ ರಿಡ್ಯೂಸ್ ಯುವರ್ ವೇಟ್. ಈ ವೇಟ್ ರಿಡಕ್ಷನ್ ಮಾಡಿದರೆ ಏನಕ್ಕೆ ಲಿಪಿಡ್ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ ಅಂದ್ರೆ, ವೇಟ್ ರಿಡಕ್ಷನ್ ಮಾಡ್ದಂಗೆಲ್ಲ ನಮ್ಮ ಕೊಬ್ಬಿನ ಪ್ರಮಾಣ ಏನಿರುತ್ತೆ, ನಮ್ಮ ಚರ್ಮದ ಹಿಂದೆ ಇರುವಂತ ಕೊಬ್ಬಿನ ಪ್ರಮಾಣ ಕಡಿಮೆ ಆದಂಗೆಲ್ಲ ಸೊ ಅದರಲ್ಲಿರುವಂತ ಕೊಬ್ಬು ನಮ್ಮ ದೇಹ ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಬ್ಲಡ್ ನಲ್ಲಿರುವಂತ ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಅನ್ನು ಬಾಡಿ ಉಪಯೋಗಿಸ್ಕೊಂಡು ಅದನ್ನ ಕಡಿಮೆ ಮಾಡ್ತದೆ. ಸೊ ರಿಡಕ್ಷನ್ ಇನ್ ದ ಬಾಡಿ ವೇಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ಫಾಲೋ. ಅಂಡ್ ಮೂರನೇದಾಗಿ ಏನು, ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ಅಟ್ಲೀಸ್ಟ್ ಒಂದು 30 ನಿಮಿಷ ಪ್ರತಿದಿನ ಬ್ರಿಸ್ಕ್ ವಾಕ್ ಮಾಡೋದೆ. ಬ್ರಿಸ್ಕ್ ವಾಕ್ ಅಂದ್ರೆ Zone 2 ಎಕ್ಸರ್ಸೈಸ್ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ನೋಡ್ರಿ. ನೀವು ಎಕ್ಸರ್ಸೈಸ್ ಮಾಡೋದೇ ಆದ್ರೆ Zone 2 ಅಲ್ಲಿ ಎಕ್ಸರ್ಸೈಸ್ ಮಾಡಬೇಕು. Zone 2, Zone 3 ಆ ರೇಂಜ್ ಅಲ್ಲಿ ಎಕ್ಸರ್ಸೈಸ್ ಮಾಡಬೇಕು. Zone 1 ಸುಮ್ಮನೆ ಮಾಮೂಲು ಕ್ಯಾಶುಯಲ್ ವಾಕ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದನ್ನ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ. ವ್ಯಾಯಾಮ, ನಿಯಮಿತ ವ್ಯಾಯಾಮ, ರೆಗ್ಯುಲರ್ ಎಕ್ಸರ್ಸೈಸ್, ಅಟ್ಲೀಸ್ಟ್ 30 ಮಿನಿಟ್ಸ್ ಎ ಡೇ ಬ್ರಿಸ್ಕ್ ವಾಕ್. ನಿಮ್ಗೆ ಅನ್ಸ್ಬೇಕು ನಾನು ಇವತ್ತು ಎಕ್ಸರ್ಸೈಸ್ ಮಾಡಿದ್ದೀನಿ ಅಂತ, ಬೆವರು ಬರಬೇಕು. ಆ ಥರ ಎಕ್ಸರ್ಸೈಸ್ ಮಾಡಿದಾಗ ಏನಾಗ್ತದೆ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿದೆ, ನಮ್ಮ ಇನ್ಸುಲಿನ್ ಏನಿದೆ, ರಕ್ತದಲ್ಲಿರುವಂಥ ಗ್ಲೂಕೋಸ್ ಅಂಶವನ್ನು ಕಡಿಮೆ ಮಾಡುವಂಥ ಹಾರ್ಮೋನ್ ಇನ್ಸುಲಿನ್ ಏನಿದೆ, ಅದು ತನ್ನ ಕೆಲಸವನ್ನು ಅತಿ ಸೂಕ್ಷ್ಮವಾಗಿ, ಅತಿ ಚುರುಕಾಗಿ ಮಾಡಕ್ ಶುರು ಮಾಡ್ತದೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಏನಂತೀವಿ, ಅದು ಇಂಪ್ರೂವ್ ಆಗ್ತದೆ ಎಕ್ಸರ್ಸೈಸ್ ಮಾಡೋದ್ರಿಂದ. ಆ ಇಂಪ್ರೂವ್ ಆದಾಗ ಏನಾಗ್ತದೆ, ನಮ್ಮ ರಕ್ತನಾಳಗಳಲ್ಲಿರುವ ಲಿಪೋಪ್ರೋಟೀನ್ ಲಿಪೇಸ್ ಅಂತ ಒಂದು ಎಂಜೈಮ್ ಪ್ರಚೋದನೆಗೊಂಡು ನಮ್ಮ ರಕ್ತದಲ್ಲಿರುವ ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಇವನ್ನೆಲ್ಲ ಮಾಂಸಖಂಡಗಳಿಗೆ ತಳ್ತದೆ. ಅವಾಗ ಏನಾಗ್ತದೆ, ರಕ್ತದಲ್ಲಿರುವಂತ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಮತ್ತೆ HDL, ಗುಡ್ ಕೊಲೆಸ್ಟ್ರಾಲ್ ಅಂತ ಏನಂತವಲ್ಲ, HDL ಹೆಚ್ಚಾಗ್ತದೆ. LDL, VLDL, ಟ್ರೈಗ್ಲಿಸರೈಡ್ಸ್, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ದಿನಂಪ್ರತಿ ಅಟ್ಲೀಸ್ಟ್ 30 ಮಿನಿಟ್ಸ್ ಟು 1 ಅವರ್ Zone 2 ಅಲ್ಲಿ ಎಕ್ಸರ್ಸೈಸ್ ಮಾಡ್ರಿ, ತುಂಬಾ ಬೆನಿಫಿಟ್ ಆಗ್ತದೆ.
ಸೊ ಮೂರನೇದಾಗಿ ನಾವು ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ನಮ್ಮ ಆಹಾರದಿಂದ ತುಂಬಾ ಕಡಿಮೆ ಮಾಡಬೇಕಾಗತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಏನಂದ್ರೆ ಈ ಬಟರ್ ಆಗಿರ್ಬೋದು, ಗೀ ಆಗಿರ್ಬೋದು. ಗೀ ಒಳ್ಳೇದೇ, ಆದ್ರೆ ತುಂಬಾ ಉಪಯೋಗಿಸ್ತಾರೆ. ಅದು ಕೊಬ್ಬಿನಾಂಶ ಹೆಚ್ಚಿರೋರು ತುಂಬಾ ಉಪಯೋಗಿಸಿದ್ರೆ ಅದು ಒಳ್ಳೇದಲ್ಲ. ಸೊ ಹೆಚ್ಚು ಸ್ಯಾಚುರೇಟೆಡ್ ಈ ಪಾಮ್ ಆಯಿಲ್ ಆಗಿರ್ಬೋದು, ಆಮೇಲೆ ಎನಿಥಿಂಗ್ ದಟ್ ಈಸ್ ಫ್ರೈಡ್, ಈ ಫ್ರೈಡ್ ಐಟಮ್ಸ್ ಏನಿರ್ತಾವ, ಬೇಕ್ಡ್ ಐಟಮ್ಸ್, ಫ್ರೈಡ್ ಐಟಮ್ಸ್ ಏನಿರ್ತಾವಲ್ಲ, ಆ ಫ್ರೈಡ್ ಈ ಆಯಿಲ್ ನಾವು ಫ್ರೈ ಮಾಡಿದಾಗ ಏನಾಗ್ತದೆ, ಅದರಲ್ಲಿರುವಂತ ಕೊಬ್ಬು ಏನ್ ಸ್ಯಾಚುರೇಟೆಡ್ ಫ್ಯಾಟು, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಿರುತ್ತಲ್ಲ, ಅದು ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಟ್ರಾನ್ಸ್ ಫ್ಯಾಟ್ ಏನಿದೆ, ಇದು ನಮ್ಮ ದೇಹದಲ್ಲಿರುವಂತ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಏನಂತೀವಿ, ಅದನ್ನ ಹೆಚ್ಚು ಮಾಡ್ತದೆ. ಟ್ರೈಗ್ಲಿಸರೈಡ್ಸ್ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ರಕ್ತದಲ್ಲಿ ಹೆಚ್ಚಾಗ್ತವೆ. ಸೊ ಅದಕ್ಕೆ ಫ್ರೈಡ್ ಐಟಮ್ಸ್ ಟೇಸ್ಟಿ ಇರ್ತವೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ತುಂಬಾ ಲಿಮಿಟೆಡ್ ಆಗಿ, ಅಪರೂಪಕ್ಕೆ, ಲಕ್ಸುರಿ ತರ ಯಾವಾಗೋ ಒಂದ್ಸರಿ ಮಾಡಬೇಕು. ಡೈಲಿ ದಿನಂಪ್ರತಿ ಫ್ರೈಡ್ ಥಿಂಗ್ಸ್ ನಾವು ಯೂಸ್ ಮಾಡಬಾರ್ದು. ಅವಾಯ್ಡ್ ಫ್ರೈಡ್ ಐಟಮ್ಸ್, ಅವಾಯ್ಡ್ ಸ್ಯಾಚುರೇಟೆಡ್ ಫ್ಯಾಟ್ ಲೈಕ್ ಪಾಮ್ ಆಯಿಲ್ ಇಂದ ಮಾಡಿರುವಂಥದ್ದು, ಅದನ್ನ ಕಡಿಮೆ ಮಾಡಬೇಕಾಗುತ್ತೆ. ಅವು ಮಾಡಿದಾಗ ಏನಾಗ್ತದೆ, ಯುವರ್ VLDL, LDL, ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್ ಕಡಿಮೆ ಆಗ್ತವೆ, HDL ಲೆವೆಲ್ಸ್ ಹೆಚ್ಚಾಗ್ತದೆ. ಯಾಕಂದ್ರೆ ಈ ಟ್ರಾನ್ಸ್ ಫ್ಯಾಟ್ ಏನ್ ಮಾಡ್ತವೆ, LDL ರಿಸೆಪ್ಟಾರ್ಸ್ ಅಂತ ಇರ್ತಾವ ನಮ್ಮ ಸೆಲ್ಗಳ ಮೇಲೆ. ಆ LDL ರಿಸೆಪ್ಟಾರ್ ಕೆಲಸ ಏನಂದ್ರೆ ಬ್ಲಡ್ ಅಲ್ಲಿರುವ LDL ನ ಒಳಗಡೆ ತಗೊಳ್ಳೋಂಥದ್ದು. ಸೊ ಟ್ರಾನ್ಸ್ ಫ್ಯಾಟ್ಸ್ ಏನ್ ಮಾಡ್ತವೆ, ಈ LDL ರಿಸೆಪ್ಟಾರ್ನ ಸಂಖ್ಯೆಗಳನ್ನ ಕಡಿಮೆ ಮಾಡಿಬಿಡುತ್ತೆ. ಕಡಿಮೆ ಮಾಡಿದಾಗ LDL ರಕ್ತದಿಂದ ಮಜಲ್ಗೆ ಹೋಗೋದಿಲ್ಲ, ರಕ್ತದಲ್ಲಿ ಉಳ್ಕೊಂಡ್ಬಿಡುತ್ತೆ. ಹಂಗಾಗಿ LDL ಲೆವೆಲ್ಸ್ ರಕ್ತದಲ್ಲಿ ಹೆಚ್ಚಾಗ್ತವೆ. ಸೊ ಟ್ರಾನ್ಸ್ ಫ್ಯಾಟ್ ಅವಾಯ್ಡ್ ಮಾಡಿ. ಫ್ರೈಡ್ ಐಟಮ್ಸು, ಹೊರಗಡೆಯಿಂದ ತಂದಿರುವಂತ ಯಾವುದೇ ಕರಿದ ಮತ್ತು ಹುರಿದ ಆಹಾರಗಳೇನಿರ್ತಾವಲ್ಲ, ಟೇಸ್ಟಿ ಆಹಾರಗಳು, ಚಿಪ್ಸ್ ಆಗಿರ್ಬೋದು, ಪಕೋಡ ಆಗಿರ್ಬೋದು, ಕರಿದ ಮಿರ್ಚಿ ಬಜ್ಜಿ ಆಗಿರ್ಬೋದು, ಪೊಟ್ಯಾಟೊ ಚಿಪ್ಸ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಕೊಬ್ಬಿನಾಂಶ ಹೆಚ್ಚಿರೋರು ಅವಾಯ್ಡ್ ಮಾಡಲೇಬೇಕಾಗ್ತದೆ. ಆಮೇಲೆ ನೆಕ್ಸ್ಟ್ ಆರೋಗ್ಯಕರವಾದ ಕೊಬ್ಬನ್ನು ಆರಿಸ್ಕೊಳ್ಬೇಕಾಗತ್ತೆ. ಆರೋಗ್ಯಕರವಾದ ಕೊಬ್ಬು ಅಂದ್ರೆ ಏನು, ಅವಕಾಡೋ ಅಂದ್ರೆ ಬಟರ್ ಫ್ರೂಟ್ ಇರ್ಬೋದು, ಆಲಿವ್ ಆಯಿಲ್ ಇರ್ಬೋದು, ಆಮೇಲೆ ಚಿಯಾ ಸೀಡ್ಸ್ ಇರ್ಬೋದು, ಫ್ಲಾಕ್ಸ್ ಸೀಡ್ಸ್ ಅಗಸೆ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಕೋಕೋನಟ್ ಆಯಿಲ್ ಇರ್ಬೋದು, ಇವೆಲ್ಲ ಒಳ್ಳೆ ಫ್ಯಾಟ್. ವಾಲ್ನಟ್ಸ್ ಇರ್ಬೋದು, ಬೇರೆ ನಟ್ಸ್, ಈಗ ಆಲ್ಮಂಡ್ಸ್ ಇರ್ಬೋದು. ಸೊ ಈ ನಟ್ಸ್ ಅಲ್ಲಿ ಏನಿರುತ್ತಲ್ಲ, ಅದರಲ್ಲಿ ಒಳ್ಳೆ ಫ್ಯಾಟ್ ಇರ್ತದೆ. ಆ ಥರದ್ದು ನಾವು ಅಳವಡಿಸ್ಕೋಬೇಕಾಗ್ತದೆ. ಕೋಕೋನಟ್ ಆಯಿಲ್ ನೀವು ರೆಗ್ಯುಲರ್ ಆಗಿ ಕುಕ್ಕಿಂಗ್ ಮಾಡಕ್ಕೆ ಯೂಸ್ ಮಾಡ್ಬೋದು, ಒಳ್ಳೇದು. ಆಲಿವ್ ಆಯಿಲ್ ನಿಮಗೆ ಅದನ್ನ ಯೂಸ್ ಮಾಡೋಂಥ ಅವಕಾಶ ಇದ್ರೆ ಮಾಡ್ಬೋದು. ಅವಕಾಡೋ, ಬಟರ್ ಫ್ರೂಟ್ ಯೂಸ್ ಮಾಡ್ಬೋದು. ಚಿಯಾ ಸೀಡ್ಸು, ಅಗಸೆ ಎಣ್ಣೆ ಯೂಸ್ ಮಾಡ್ಬೋದು. ಆಮೇಲೆ ಚಿಯಾ ಸೀಡ್ಸ್ ಯೂಸ್ ಮಾಡ್ಬೋದು. ಆಮೇಲೆ ಈ ಎಳ್ಳೆಣ್ಣೆ ಯೂಸ್ ಮಾಡ್ಬೋದು. ಅದಕ್ಕೆ ಸುಮಾರು ಆಪ್ಷನ್ಸ್ ಇದಾವೆ. ಸೊ ಸಾಧ್ಯವಾದಷ್ಟು ಒಳ್ಳೆ ಎಣ್ಣೆಗಳು ನೋಡ್ರಿ, ಒಳ್ಳೆ ಎಣ್ಣೆ ಅಂತ ಇದೆ. ಮುಂಚೆ ನಾವು ಎಣ್ಣೆಗಳಿಗೆ ಒಳ್ಳೆ ಎಣ್ಣೆ ಅಂತಿದ್ವಿ. ಒಳ್ಳೆ ಎಣ್ಣೆ ಅಂದ್ರೆ ಒಳ್ಳೆ ಎಣ್ಣೆ. ಸೊ ಆ ಥರದ ಒಳ್ಳೆ ಎಣ್ಣೆಗಳನ್ನ ಯೂಸ್ ಮಾಡಬೇಕು, ಕೆಟ್ಟ ಎಣ್ಣೆಗಳನ್ನ ಕಡಿಮೆ ಮಾಡಬೇಕು. ಹೆಲ್ದಿ ಫ್ಯಾಟ್ಸ್ ಅದು ನಮ್ಮ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಿ ಒಳ್ಳೆ ಕೊಬ್ಬು, ದಟ್ ಈಸ್ HDL ನ ಜಾಸ್ತಿ ಮಾಡ್ತವೆ. ನೆಕ್ಸ್ಟು ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತ ಆಹಾರಗಳನ್ನು ಅತಿ ಹೆಚ್ಚಾಗಿ ಉಪಯೋಗಿಸಬೇಕಾಗುತ್ತೆ. ಏನಕ್ಕಂದ್ರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನ್ ಮಾಡ್ತವೆ, ಇವು LDL ರಿಸೆಪ್ಟಾರ್ಸ್ ಎಕ್ಸ್ಪ್ರೆಷನ್ ಜಾಸ್ತಿ ಮಾಡ್ತವೆ. ಸೊ ದಟ್ LDL ಇನ್ ದ ಬ್ಲಡ್ ವಿಲ್ ಕಮ್ ಡೌನ್. ಸೊ ಆಮೇಲೆ HDL ಲೆವೆಲ್ಸ್ನ ಜಾಸ್ತಿ ಮಾಡ್ತವೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತ ಆಹಾರಗಳು ಯಾವುವು? ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತ ಆಹಾರಗಳು, ನೀವು ವೆಜಿಟೇರಿಯನ್ ಆದ್ರೆ ಅದು ಫ್ಲಾಕ್ ಸೀಡ್ಸ್ ಅಲ್ಲಿ ಇರ್ತದೆ, ಅಂದ್ರೆ ಅಗಸೆ ಎಣ್ಣೆ, ವಾಲ್ನಟ್ಸ್ ಅಲ್ಲಿ ಇರ್ತದೆ, ಆಮೇಲೆ ಚಿಯಾ ಸೀಡ್ಸ್ ಅಲ್ಲಿ ಇರುತ್ತೆ. ಸೊ ಈ ತರದೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತ ಆಹಾರಗಳನ್ನ ನಾವು ಹೆಚ್ಚು ಯೂಸ್ ಮಾಡಬೇಕಾಗ್ತದೆ. ಆಮೇಲೆ ನಾನ್ ವೆಜಿಟೇರಿಯನ್ಸ್ ಆದ್ರೆ ಬೆಸ್ಟ್ ಅಂದ್ರೆ ಈ ಫಿಶ್ ಅಲ್ಲಿ ಹೆಚ್ಚು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ನಾನ್ ವೆಜಿಟೇರಿಯನ್ ಆಗಿರೋರು ನೀವು ಫಿಶ್ ಕನ್ಸ್ಯೂಮ್ ಮಾಡ್ಬೋದು. ವೆಜಿಟೇರಿಯನ್ಸ್ ನಾನು ಫಿಶ್ ಆಯಿಲ್ ತಗೋಬಹುದು. ಫಿಶ್ ಆಯಿಲ್ ಕ್ಯಾಪ್ಸೂಲ್ ಸಿಗ್ತವೆ. ಸೊ ಆ ಫಿಶ್ ಆಯಿಲ್ ಕ್ಯಾಪ್ಸೂಲ್ ಡೈಲಿ ಒಂದು ನೀವು ಕನ್ಸ್ಯೂಮ್ ಮಾಡ್ಬೋದು. ಅದರಿಂದ ಒಮೆಗಾ 3 ಫ್ಯಾಟಿ ಆಸಿಡ್ ಒಂದು ಸ್ವಲ್ಪ ಅಂಶ ನಮಗೆ ಸಿಗ್ತದೆ. ಸೊ ಚಿಯಾ ಸೀಡ್ಸ್, ವಾಲ್ನಟ್ಸ್, ಫ್ಲಾಕ್ಸ್ ಸೀಡ್ಸ್, ಈ ಥರದ್ದೆಲ್ಲ ನಾವು ಹೆಚ್ಚು ಆಹಾರದಲ್ಲಿ ಉಪಯೋಗಿಸಿದಾಗ ಒಮೆಗಾ 3 ಫ್ಯಾಟಿ ಆಸಿಡ್ ಕಂಟೆಂಟು ಹೆಚ್ಚಾಗಿ
LDL ಕಡಿಮೆ ಆಗ್ತದೆ, HDL ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನಮ್ಮ ಆಹಾರದಲ್ಲಿ ಹೆಚ್ಚಿನ ಫೈಬರ್ ಅಂಶ ಹೆಚ್ಚು ನಾವು ಯೂಸ್ ಮಾಡಬೇಕಾಗುತ್ತೆ. ಹೆಚ್ಚು ನಾರಿನಂಶ ಇರುವಂತ ಹಣ್ಣು ತರಕಾರಿಗಳನ್ನ ನಾವು ಯೂಸ್ ಮಾಡಿದಾಗ ಏನಾಗ್ತದೆ, ಕೊಲೆಸ್ಟ್ರಾಲ್, ಆಹಾರದಲ್ಲಿರುವಂತ ಕೊಲೆಸ್ಟ್ರಾಲ್ ಏನಿದೆ ಅದು ಅಬ್ಸಾರ್ಬ್ ಆಗಲ್ಲ. ಇಂಟೆಸ್ಟೈನ್, ಕರಳಿನಿಂದ ನಮ್ಮ ರಕ್ತಕ್ಕೆ ಅಬ್ಸಾರ್ಬ್ ಆಗೋದಿಲ್ಲ. ಯಾಕಂದ್ರೆ ಫೈಬರ್ ಏನಿದೆ ಅದು ಇಟ್ ವಿಲ್ ಡಿಕ್ರೀಸ್ ದಿ ಅಬ್ಸಾರ್ಪ್ಷನ್ ಆಫ್ ಕೊಲೆಸ್ಟ್ರಾಲ್ ಇನ್ ದ ಇಂಟೆಸ್ಟೈನ್. ಹಂಗಾಗಿ ನಮ್ಮ ದೇಹದಲ್ಲಿರೋ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಲೆವೆಲ್ಸ್ ಆಹಾರದಿಂದ ರಕ್ತಕ್ಕೆ ಅಬ್ಸಾರ್ಬ್ ಆಗದೇನೆ ಇವೆಂಚುಲಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಫೈಬರ್ ಯುಕ್ತ ನಾರಿನಾಂಶ ಇರುವಂತ ಆಹಾರಗಳನ್ನು ಹೆಚ್ಚು ಯೂಸ್ ಮಾಡಬೇಕು. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ಕಾಮನ ಬಿಲ್ಲಿನಂತ ಬಣ್ಣದ ಆಹಾರಗಳನ್ನು ನಾವು ಉಪಯೋಗಿಸಕ್ಕೆ ಪ್ರಯತ್ನ ಪಡಬೇಕು. ಬೇರೆ ಬೇರೆ ಕಲರ್ ಇರುವಂತ ಆಹಾರಗಳು ನಮ್ಮ ತಟ್ಟೆಯಲ್ಲಿ ಇರಬೇಕು. ಒಂದು ವಾರದಲ್ಲಿ ನೀವು ನೋಡಿಕೊಂಡ್ರೆ ಯಾವ್ಯಾವ ತರದ ನಾವು ಆಹಾರ ಊಟ ಮಾಡಿದೀವಿ ಅಂತ ನೀವು ನೋಡಿಕೊಂಡ್ರೆ ಎಲ್ಲಾ ತರದ ಕಲರ್ಫುಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಉಪಯೋಗಿಸಿದಾಗ ಏನಾಗುತ್ತೆ, ನಮಗೆ ಅದರ ಬೇರೆ ಬೇರೆ ಆಹಾರದಲ್ಲಿರುವಂತ ಒಳ್ಳೊಳ್ಳೆ ಅಂಶಗಳು ನಮ್ಮ ದೇಹ ಸೇರಿಕೊಳ್ತವೆ. ಸ್ಪೆಷಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ವಿಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇಂಥವೆಲ್ಲ ನಮ್ಮ ದೇಹದಲ್ಲಿ ಸೇರಿಕೊಂಡಾಗ ಅದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕ್ರಮೇಣವಾಗಿ ಅದರಿಂದ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಮೀನ್ಸ್ ಬ್ಯಾಡ್ ಕೊಬ್ಬು ಕಡಿಮೆ ಆಗಿ, ಕೆಟ್ಟ ಕೊಬ್ಬು ಕಡಿಮೆ ಆಗಿ ಒಳ್ಳೆ ಕೊಬ್ಬು ಹೆಚ್ಚಾಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಸೊ ಇದರ ಜೊತೆಗೆ ನೀವು ಮದ್ಯಪಾನ ಮಾಡ್ತಾ ಇದ್ರೆ ಸಾಧ್ಯವಾದಷ್ಟು ಮದ್ಯಪಾನವನ್ನು ಕಡಿಮೆ ಮಾಡಬೇಕು. ಯಾಕಂದ್ರೆ ಮದ್ಯಪಾನ ಲಿವರಿಗೆ ಹೋಗಿ ಆಲ್ಕೋಹಾಲ್ ಏನಿದೆ ಲಿವರ್ ಅಲ್ಲಿ ಹೋಗಿ ಟ್ರೈಗ್ಲಿಸರೈಡ್ ಅಂತ ಮಾಡುತ್ತೆ. ಆ ಟ್ರೈಗ್ಲಿಸರೈಡ್ VLDL ಆಗಿ ಹೊರ ಬರ್ತದೆ ಇನ್ ಟು ದ ಬ್ಲಡ್. VLDL ಬ್ಲಡ್ ಅಲ್ಲಿ IDL ಆಮೇಲೆ LDL ಆಗ್ತದೆ. LDL ಲೆವೆಲ್ಸ್ ಹೆಚ್ಚಾಗ್ತವೆ. ಸೊ ಆಮೇಲೆ HDL ಲೆವೆಲ್ನ ಕಡಿಮೆ ಮಾಡಿಬಿಡ್ತದೆ ಅದಕ್ಕೆ. ಸೊ ಅದಕ್ಕೆ ಮದ್ಯಪಾನ ಮಾಡ್ತಾ ಇದ್ರೆ ಅತಿ ವಿರಳ ಮಾಡಿಕೊಳ್ರಿ ಮದ್ಯಪಾನನ. ಸಾಧ್ಯವಾದಷ್ಟು ಬಿಡ್ರಿ, ಬಿಡಕ್ಕಾಗಿಲ್ಲ ಅಂದ್ರೆ ತುಂಬಾ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಧೂಮಪಾನ ಮಾಡ್ತಾ ಇದ್ರೆ ಬಿಟ್ಟೇ ಬಿಡ್ಬೇಕು. ಧೂಮಪಾನದಷ್ಟು ಕೆಟ್ಟ ಅಭ್ಯಾಸ ಯಾವುದಿಲ್ಲ. ಸೊ ಧೂಮಪಾನಿಗಳಾಗಿದ್ರೆ ನೀವು ಮೊದಲನೇ ಬಾರಿಗೆ ನೀವು ದಯವಿಟ್ಟು ಧೂಮಪಾನ ಮಾಡೋದು ಬಿಡ್ರಿ. ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಅದರಿಂದ ನೀವು ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ರಿ, ನಿಮ್ಮ ಜೀವನದಲ್ಲಿ ತುಂಬಾ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ರಿಡಕ್ಷನ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಸ್ಟ್ರೆಸ್ ಇಟ್ ಇನ್ಕ್ರೀಸಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂಡ್ ಡಿಕ್ರೀಸಸ್ ಗುಡ್ ಕೊಲೆಸ್ಟ್ರಾಲ್. ಅಂದ್ರೆ LDL ಜಾಸ್ತಿ ಮಾಡುತ್ತೆ, HDL ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ರಿಡಕ್ಷನ್ ಮಾಡಬೇಕು. ಅದು ಯೋಗ ಮಾಡೋದಾಗ್ಲಿ, ಮೆಡಿಟೇಷನ್ ಮಾಡೋದಾಗ್ಲಿ, ಮತ್ತೆ ಜೀವನದಲ್ಲಿ ಸ್ಟ್ರೆಸ್ ತರುವಂತ ಯಾವುದೇ ವಿಚಾರಗಳಿರ್ಲಿ, ಯಾವುದೇ ಪ್ರೊಫೆಷನ್ ಇರಲಿ, ಸಾಧ್ಯವಾದಷ್ಟು ಅದನ್ನ ಕಡಿಮೆ ಮಾಡೋದು ಒಳ್ಳೇದು. ಆಮೇಲೆ ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿದ್ದೆ. ಚೆನ್ನಾಗಿ ನಿದ್ದೆ ಮಾಡಬೇಕು. ದಿನದಲ್ಲಿ ಒಂದು 7 ರಿಂದ 8 ತಾಸು ಒಳ್ಳೆಯ ಕ್ವಾಲಿಟಿ ಸ್ಲೀಪ್ ಮಾಡೋದು ತುಂಬಾ ಮುಖ್ಯ. ಅದು ನಮ್ಮ ದೇಹ, ನಮ್ಮ ಆಹಾರ ಮೀನ್ಸ್ ಆರೋಗ್ಯಕ್ಕೆ ಎಲ್ಲಾ ತರನಾದಂತ ಒಂದು ಬೆನಿಫಿಟ್ ಕೊಡುತ್ತದೆ. ಅದರಲ್ಲಿ ಲಿಪಿಡ್ ಪ್ರೊಫೈಲ್, ಗುಡ್ ಮಾಡಿಫಿಕೇಶನ್ ಆಫ್ ಲಿಪಿಡ್ ಪ್ರೊಫೈಲ್ಗೂ ಒಳ್ಳೆ ನಿದ್ದೆ ಅನುಕೂಲ ಮಾಡಿಕೊಡುತ್ತದೆ. ಸ್ಲೀಪ್ ವೆಲ್, 7 to 8 hours ಗುಡ್ ಕ್ವಾಲಿಟಿ ಸ್ಲೀಪ್ ಈಸ್ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ನೀವು ಮಾಡಿದರೆ ನಿಮ್ಮ ದೇಹ, ನಿಮ್ಮಲ್ಲಿ ಲಿಪಿಡ್ ಪ್ರೊಫೈಲ್ ಆಲ್ಟ್ರೇಷನ್ ಏನಾದರೂ ಆಗಿದ್ರೆ, ಅಂದರೆ ಕೆಟ್ಟ ಕೊಬ್ಬು ಹೆಚ್ಚಾಗಿ ಒಳ್ಳೆ ಕೊಬ್ಬು ಕಡಿಮೆ ಆಗಿದ್ರೆ, ಇಷ್ಟೆಲ್ಲ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಆ ಒಳ್ಳೆ ಕೊಬ್ಬು ಹೆಚ್ಚಾಗಿ ಕೆಟ್ಟ ಕೊಬ್ಬು ಕಡಿಮೆ ಆಗ್ತದೆ. ಅದರಲ್ಲಿ ಸಂದೇಹನೇ ಇಲ್ಲ. ಇಟ್ ಟೇಕ್ಸ್ ಟೈಮ್, ಎವ್ರಿಥಿಂಗ್ ಟೇಕ್ಸ್ ಟೈಮ್. ಟೈಮ್ ಕೊಡಬೇಕು, ಪೇಷನ್ಸ್ ಇರಬೇಕು, ರೆಗ್ಯುಲರ್ ಆಗಿ ಮಾಡಬೇಕು. ಅದರಿಂದ ಲಿಪಿಡ್ ಪ್ರೊಫೈಲ್ ಇಂಪ್ರೂವ್ ಆಗೋದಲ್ಲ ಒಂದೇ ಅಲ್ಲ, ನಮ್ಮ ದೇಹದ ಆರೋಗ್ಯದ ಓವರಾಲ್ ವೆಲ್ ಬೀಯಿಂಗ್ ಏನಿದೆ, ಓವರಾಲ್ ಹೆಲ್ತ್ ಏನಿದೆ, ಅದೆಲ್ಲದೂ ಇಂಪ್ರೂವ್ ಆಗ್ತದೆ. ಸೊ ಇಷ್ಟು ಮಾಡಿ. ಸೊ ನಾನು ನಿಮ್ಮನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಆರೋಗ್ಯವಾಗಿರಿ. ಆಮೇಲೆ ನನ್ನ ವಿಡಿಯೋಗಳು ಇದೇ ಥರ ನೋಟಿಫಿಕೇಶನ್ ಬೇಕಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಿರಿ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನಮಸ್ಕಾರ.